ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ KCT ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಾವು ಏನೇನು ರೆಡಿ ಇಟ್ಕೋಬೇಕು, ಪ್ಲಸ್ಸು ಯಾವ ರೀತಿ ನಾವು ರೆಡಿ ಮಾಡ್ಕೋಬೇಕು ಆಪ್ಷನ್ ಎಂಟ್ರಿಗೆ, ಮತ್ತು ಯಾವ ರೀತಿ ಚೂಸ್ ಮಾಡ್ಕೋಬೇಕು ಬ್ರಾಂಚ್ ಅಂತ ಈ ವಿಡಿಯೋಲಿ ಕಂಪ್ಲೀಟ್ ಹೇಳ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಕಂಪ್ಲೀಟ್ ನೋಡಿ, ಯಾಕಂದರೆ ಸೇಮ್ ಮಿಸ್ಟೇಕು ಎವ್ರಿ ಇಯರ್ ಸ್ಟೂಡೆಂಟ್ ಮಾಡ್ತಾ ಇದ್ದಾರೆ. ಬ್ಲೈಂಡ್ಲಿ ಸೆಲೆಕ್ಟ್ ಮಾಡಿಬಿಡೋದು, ಅಂದರೆ ಕಾಲೇಜ್ ಆಗಿರ್ಬೋದು, ಬ್ರಾಂಚ್ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲು ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಸೀನಿಯರ್ಸ್ ಆಗಿರ್ಬೋದು, ನಿಮ್ದು ಯಾರೋ ರಿಲೇಷನ್ ಹೇಳಿರ್ತಾರೆ ಈ ಬ್ರಾಂಚ್ ಚೆನ್ನಾಗಿದೆ, ಈ ಬ್ರಾಂಚ್ ಮಾಡಿಬೇಡ ಅಂತ ಸ್ಟೂಡೆಂಟು ಬ್ಲೈಂಡ್ಲಿ ಮಾಡಿಬಿಡ್ತಾರೆ. ಆ ಬ್ರಾಂಚ್ ಬಗ್ಗೆ ಏನು ಸರ್ಚ್ ಮಾಡಲ್ಲ, ಆ ಬ್ರಾಂಚ್ ಬಗ್ಗೆ ತಿಳ್ಕೊಳ್ಳಲ್ಲ, ಅದು ಬ್ರಾಂಚಲ್ಲಿ ಯಾವ ಸಬ್ಜೆಕ್ಟ್ ಇರಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಸೆಲೆಕ್ಟ್ ಮಾಡಿಬಿಡ್ತಾರೆ ಬ್ರೈನ್ಲಿ. ಫ್ರೆಂಡ್ಸ್, ಆ ರೀತಿ ಮಾಡೋಕೆ ಹೋಗಬೇಡಿ, ಯಾಕಂದರೆ ನಿಮ್ಮ ಜೀವನದ ಮೇನ್ ಘಟ್ಟ ಇವಾಗ ನೀವು ನೆಕ್ಸ್ಟು ಒಂದು ಸತಿ ಎಂಟ್ರ್ ಆದರೆ ಆಮೇಲೆ ನೀವೇನು ಮಾಡೋಕ್ಕಾಗಲ್ಲ, ಅದೇ ನಿಮ್ಮದು ಜೀವನ. ಓಕೆ, ಯಾಕಂದರೆ ಅದು ಮುಗಿದ ಮೇಲೆ ನೀವು ಅದರಲ್ಲೇ ಹೋಗಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇರಲ್ಲ ಅಂದ್ಕೊಳ್ಳಿ, ನಿಮ್ಮ ಪ್ರೋಗ್ರಾಮಿಂಗಲ್ಲಿ ಇಂಟ್ರೆಸ್ಟ್ ಇರಲ್ಲ, ನೀವು ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರೆ ವೇಸ್ಟು. ಭಾಳ ಸ್ಟೂಡೆಂಟ್ಸ್ ಬ್ಯಾಕ್ಲಾಗಲ್ಲ ಆಗಿಬಿಡುತ್ತೆ, ಮತ್ತು ನೆಕ್ಸ್ಟ್ ಫೇಲ್ ಆಗ್ತಾರೆ, ಬ್ಯಾಕ್ಲಾಗ್ಸ್ ಮಾಡ್ಕೋತಾರೆ, ಯಾಕಂದ್ರೆ ಅದರಲ್ಲಿ ಇಂಟ್ರೆಸ್ಟ್ ಇರಲ್ಲ, ಸುಮ್ಮನೆ ಯಾರೋ ಹೇಳಿದ್ದಾರೆ ಸೊ ಅದರಲ್ಲಿ ಜಾಬ್ ಇದೆ ಅಂಥೇಳಿ ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್, ಮೊದಲು ನೀವು ಈಗ ಇನ್ನೂ ರಿಸಲ್ಟ್ ನಿಮ್ಗೆ ಗೊತ್ತು, KCT ರಿಸಲ್ಟು ಮೇ ಲಾಸ್ಟ್ ವೀಕಲ್ಲಿ ಬರುತ್ತೆ ಅಂತ ಗೊತ್ತು ಆಲ್ರೆಡಿ ನಿಮಗೆ. ಓಕೆ, ಆಲ್ರೆಡಿ ಹೇಳಿದ್ದಾರೆ ಮೇ ಲಾಸ್ಟ್ ವೀಕ್ ಅಥವಾ ಥರ್ಡ್ ವೀಕ್ ಆಸ್ಪಾಸ್ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ರಿಸಲ್ಟ್ ಬರೋಕ್ಕಿಂತ ಮುಂಚೆ ಇನ್ನೂ ಟೈಮ್ ಇದೆ ನಿಮಗೆ, 1 ಮಂತಲ್ಲಿ ಫಸ್ಟು ನಾವು ಏನು ಚೂಸ್ ಮಾಡಬೇಕು. ಓಕೆ, ಈಗ CT ರಿಸಲ್ಟ್ ಬಂದ ತಕ್ಷಣ ನೀವು BSc ಅಗ್ರಿ ಹೋಗ್ಬೇಕಾ, ಇಲ್ಲ ನರ್ಸಿಂಗ್ ಮಾಡಬೇಕಾ, ಪ್ಲಸ್ಸು ಇಂಜಿನಿಯರಿಂಗ್ ಮಾಡಬೇಕಾ. ಇಂಜಿನಿಯರಿಂಗ್ ಮಾಡಿದ್ರೆ ಯಾವ ಬ್ರ್ಯಾಂಚು ವೆರಿ ಇಂಪಾರ್ಟೆಂಟು, ಆಮೇಲೆ ಕಾಲೇಜು. ಫಸ್ಟ್ ಬ್ರ್ಯಾಂಚ್ ಇಂಪಾರ್ಟು, ಫಸ್ಟ್ ಬ್ರ್ಯಾಂಚ್ ಬಗ್ಗೆ ಫುಲ್ಲು ಸರ್ಚ್ ಮಾಡಿ. ಓಕೆ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಓಕೆ, ನಿಮ್ಮ ಯಾರು ಸೀನಿಯರ್ಸ್ ಇದ್ದರೆ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಆಮೇಲೆ ಇವಾಗ ಕರೆಂಟ್ ಟ್ರೆಂಡಿಂಗು, ಅಂದರೆ ಕರೆಂಟಲ್ಲಿ ಏನು ನಡೀತಾ ಇದೆ, ಈ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು. ಎಲ್ಲರೂ ಸ್ಟೂಡೆಂಟ್ ಏನು ಹೇಳ್ತಾರೆ ಅಂದರೆ, ಭಾಳ ಸ್ಟೂಡೆಂಟ್ಸ್ ಎಲ್ಲರೂ ಕಾಮನ್ ಹೇಳಿದ್ರೆ ಫಸ್ಟ್ ಇವಾಗ ಕಂಪ್ಯೂಟರ್ ಸೈನ್ಸ್ ನಡೀತಾ ಇದೆ, ಅದೇ ಟಾಪ್ ಇದೆ. ಫ್ರೆಂಡ್ಸ್, ಆ ರೀತಿ ಎಲ್ಲ ಇರಲ್ಲ, ಎಲ್ಲ ಅದರದ್ದೇ ಆದಂಥ ಮಹತ್ವ ಇರುತ್ತೆ. ಅದಕ್ಕೋಸ್ಕರ ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲು ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು, ಸಿವಿಲ್ ಆಗಿರ್ಬೋದು. ಫಸ್ಟು ಇದೆಲ್ಲಕ್ಕಿಂತ ಮುಂಚೆ ನಿಮ್ಮ ಇಂಟ್ರೆಸ್ಟ್ ಅದರಲ್ಲಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಇಂಟ್ರೆಸ್ಟ್ ಚೆಕ್ ಮಾಡ್ಕೋಬೇಕಾದ್ರೆ ಪ್ರತಿಯೊಂದು ಬ್ರಾಂಚ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಎಲೆಕ್ಟ್ರಾನಿಕ್ಸಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ, ಓಕೆ, ಅದ್ರ ಫ್ಯೂಚರ್ ಏನು, ಆ ಫ್ಯೂಚರಲ್ಲಿ ಆ ಎಲೆಕ್ಟ್ರಾನಿಕ್ಸ್ ಫುಲ್ಲು ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳಿ ಫಸ್ಟು. ಓಕೆ, ಆ ಎಲೆಕ್ಟ್ರಾನಿಕ್ಸ್ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಗೊತ್ತಾರೆ, ಪ್ರತಿಯೊಂದು ಬ್ರಾಂಚಿದು ಡಿಟೇಲಾಗಿ ವಿಡಿಯೋ ಮಾಡ್ತೀನಿ ನಿಮಗೆ. ಓಕೆ, ಪ್ರತಿಯೊಂದು ವಿಡಿಯೋ ನಿಮ್ಗೆ ಡಿಟೇಲಾಗಿರುತ್ತೆ. ಅದ್ರದ್ದು ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು, ಅದ್ರ ಜಾಬ್ ಆಪರ್ಚುನಿಟಿ ಏನು, ಎಲ್ಲ ಕಂಪ್ಲೀಟಾಗಿ ಮಾಡ್ತೀನಿ. ಓಕೆ, ಸೊ ನೀವು ಇವಾಗ ಏನು ಮಾಡಬೇಕಾದ್ರೆ 1 ಮಂತಲ್ಲಿ ಫಸ್ಟು ನಿಮ್ಮ ಇಂಟ್ರೆಸ್ಟ್ ತೋರಿಸ್ತೀರಾ, ಯಾವುದು ಇಂಟ್ರೆಸ್ಟ್ ಇದೆ ಅಂತ, ಯಾವ ಬ್ರ್ಯಾಂಚಲ್ಲಿ. ಓಕೆ, ಬ್ರ್ಯಾಂಚಲ್ಲಿ ಯಾವ ರೀತಿ ಡೆಪ್ತ್ ಹೋಗ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ಲು ನೀವು ಕಂಪ್ಯೂಟರ್ ಸೈನ್ಸು ಅಥವಾ ಎಲೆಕ್ಟ್ರಾನಿಕ್ಸು ಅಥವಾ ಮೆಕ್ಯಾನಿಕಲ್ ಸಿವಿಲ್ ಅಂತ ತಗೊಳ್ಳಿ. ಒಂದು ಬ್ರಾಂಚ್ ಯಾವ್ದು ನೋಡ್ಕೊಳ್ಳಿ ಫಸ್ಟು. ಯಾವುದೋ ಬ್ರಾಂಚ್ ಚೆಕ್ ಮಾಡಬೇಕಂದ್ರೆ ನೀವು ಪರ್ಟಿಕ್ಯುಲರಾಗಿ ಆ ಬ್ರ್ಯಾಂಚ್ ಬಗ್ಗೆ ಸಬ್ಜೆಕ್ಟ್ ಫಸ್ಟ್ ಚೆಕ್ ಮಾಡಬೇಕು. ಅದರಲ್ಲಿ ಸಬ್ಜೆಕ್ಟ್ ಏನಿರುತ್ತೆ, ಎಕ್ಸಾಕ್ಟ್ಲಿ ಏನಿರುತ್ತೆ, 3rd ಸೆಮಿಸ್ಟರ್ ಏನಿರುತ್ತೆ, 4th ಸೆಮಿಸ್ಟರ್ ಏನಿರುತ್ತೆ, 5th ಸೆಮಿಸ್ಟರ್ ಇರುತ್ತೆ, 6th ಸೆಮಿಸ್ಟರ್ ಇರುತ್ತೆ ಅಂತ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಅದಾದಮೇಲೆ ಸೊ ಇದು ಎಕ್ಸಾಕ್ಟ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂದರೆ ಏನು, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂದರೆ ಒಂದು ಫಸ್ಟ್ ಕಂಡುಹಿಡ್ಕೊಳ್ಳಿ. ಅವಾಗ ನಿಮ್ಗೆ ಐಡಿಯಾ ಸಿಗುತ್ತೆ, ನಿಮ್ಗೆ ಇಂಟ್ರೆಸ್ಟ್ ಅದರಲ್ಲಿ ಬರ್ತದೆ. ಯಾಕಂದರೆ ಕೆಲವೊಬ್ಬರು ಸ್ಟೂಡೆಂಟ್ಸು ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅವ್ರು ಸಿವಿಲ್ ತೊಗೋಬೋದು. ಒಬ್ಬೊಬ್ರಿಗೆ ಮ್ಯಾಥ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅವರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು CS ತೊಗೋಬೋದು. ಈ ಥರ. ಓಕೆ, ಎಲೆಕ್ಟ್ರಿಕಲ್ ನೋಡ್ಕೊಳ್ಳಿ. ಓಕೆ, ಆಮೇಲೆ ಕೆಲವೊಬ್ಬರು ಸ್ಟೂಡೆಂಟ್ಸ್ಗೆ ಗೌರ್ಮೆಂಟ್ ಜಾಬ್ ಮಾಡೋದಿರುತ್ತೆ. ಗೌರ್ಮೆಂಟ್ ಜಾಬ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂದರೆ ಆ ಗೌರ್ಮೆಂಟ್ ಜಾಬ್ಗೆ ಯಾವ ಬ್ರಾಂಚ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಗೌರ್ಮೆಂಟ್ ಜಾಬ್ ಆದ್ರೂ ಎಷ್ಟು ಕಾಂಪಿಟೇಷನ್ ಇರುತ್ತೆ, ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಸಿಂಪ್ಲಿ ನಾವು ಗೌರ್ಮೆಂಟ್ ಜಾಬ್ ಅಂತ ಅಂದ್ಕೊಂಡು ಥಿಂಕ್ ಮಾಡ್ಕೊಂಡು ಏಮ್ ಇಟ್ಕೊಂಡ್ರೆ ಆಗಲ್ಲ. ಅದ್ರ ಬಗ್ಗೆ ಕಾಂಪಿಟೇಷನ್ ಇಟ್ಕೊಂಡು ನಾವು ಯಾವಾಗ ಎಷ್ಟು ಓದಬೇಕಾಗುತ್ತೆ, ಎಷ್ಟು ಜನ ಬರೀತಾರೆ, ಆಮೇಲೆ ಯಾವಾಗ ಕಾಲ್ಫಾರ್ಮ್ ಮಾಡ್ತಾರೆ, ರಿಕ್ರೂಟ್ಮೆಂಟ್ ಯಾವಾಗ ಕರೀತಾರೆ, ಅದೆಲ್ಲ ನೀವು ಸರ್ಚ್ ಮಾಡ್ಕೋಬೇಕಾಗುತ್ತೆ. ಸಿಂಪ್ಲಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಆಮೇಲೆ ಒಂದು ಬ್ರ್ಯಾಂಚಲ್ಲಿ ಜಾಬ್ ಪ್ಲೇಸ್ಮೆಂಟು, ಕರೆಂಟ್ ಟ್ರೆಂಡಿಂಗ್ ಯಾವ ಜಾಬ್ ಪ್ಲೇಸ್ಮೆಂಟ್ ಇದೆ, ಜಾಬ್ ಪ್ಲೇಸ್ಮೆಂಟ್ ಎಲ್ಲ ಬ್ರಾಂಚಲ್ಲಿ ಅದಕ್ಕೆ ಪ್ಲೇಸ್ಮೆಂಟ್ಸ್ ಇರುತ್ತೆ. ಎಷ್ಟು ಪ್ಲೇಸ್ಮೆಂಟ್ ಇದೆ, ಆ ಪ್ಲೇಸ್ಮೆಂಟ್ ಬಗ್ಗೆ, ಪ್ಲೇಸ್ಮೆಂಟ್ ಆದರೆ ಸ್ಯಾಲ್ರಿ ಗ್ರೋತ್ ಏನಿದೆ, ಸ್ಟೆಪ್ ಬೈ ಸ್ಟೆಪ್ಪು, ಫಸ್ಟ್ ಇಯರ್ ಎಷ್ಟು, ಸೆಕೆಂಡ್ ಇಯರ್ ಎಷ್ಟು, ಆದರೆ 2 ಇಯರ್ ಎಕ್ಸ್ಪೀರಿಯನ್ಸ್ ಆದರೆ ಎಷ್ಟು ಗ್ರೋತ್ ಇರುತ್ತೆ, ಇದನ್ನೆಲ್ಲ ಸರ್ಚ್ ಮಾಡ್ಕೋಬೇಕು ನೀವು ಪ್ರತಿಯೊಂದರಲ್ಲಿ. ಓಕೆ, ಆಮೇಲೆ ನಮ್ಮ ಇಂಡಿಯಾದಲ್ಲಿ ಅಪಾರ್ಚುನಿಟಿ ಎಲ್ಲೆಲ್ಲಿದೆ, ಯಾವ್ಯಾವ ಸೆಕ್ಟ್ರಲ್ಲಿದೆ. ಓಕೆ, ನೀವು ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಆದರೆ ಯಾವ್ಯಾವ ಸೆಕ್ಟ್ರಲ್ಲಿ, ಗೌರ್ಮೆಂಟ್ ಸೆಕ್ಟ್ರಲ್ಲಿ ಆದರೆ ಯಾವ ಸೆಕ್ಟ್ರಲ್ಲಿದೆ, ಪ್ರೈವೇಟ್ ಆದರೆ ಎಷ್ಟು ಸ್ಯಾಲ್ರಿ ಇದೆ, ಸ್ಟಾರ್ಟಿಂಗ್ ಸ್ಯಾಲ್ರಿ ಎಷ್ಟಿದೆ. ಓಕೆ, ಎಲೆಕ್ಟ್ರಾನಿಕ್ಸ್ಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಎಷ್ಟಿದೆ, ಎಲ್ಲ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಓಕೆ, ಅವಾಗ ಒಂದು ನಿಮ್ಗೆ ಐಡಿಯಾ ಬರುತ್ತೆ. ಬಟ್ ನೀವು ಓನ್ಲಿ ಸ್ಯಾಲ್ರಿ ಮೇಲೆ ಡಿಪೆಂಡರ್ ಹಾಕೋಬೇಡಿ. ಮೇನು ನಿಮ್ಮ ಇಂಟ್ರೆಸ್ಟು. ಓಕೆ, ಯಾಕಂದ್ರೆ ನೀವು ನಾಳೆ ಎಂಟ್ರ್ ಆದ ತಕ್ಷಣ ನೀವು ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ರೆ ಮತ್ತೆ ನಿಮಗೆ ಸಿಂಪ್ಲಿ ನಿಮ್ಮ ಕೂರಿಸಿ ನಿಮಗೆ ಪೇಮೆಂಟ್ ಕೊಡೋಲ್ಲ. ನೀವು ಜಾಬ್ ನಾಳೆ ನೀವು ಜಾಬಲ್ಲಿ ಎಂಟ್ರ್ ಆದಂದರೆ ನಿಮ್ಮ ಸಿಂಪ್ಲಿ ಕೂರಿಸ್ಕೊಡಲ್ಲ, ನೀವು ಕೆಲಸ ಮಾಡಲೇಬೇಕು, ಅಲ್ಲಿ ನೀವು ಇಂಟ್ರೆಸ್ಟ್ ತೋರಿಸಲೇಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ನಿಮ್ಗೆ ಯಾವ್ದು ಇಂಟ್ರೆಸ್ಟ್, ಆಮೇಲೆ ನೋಡಿ ಸಿಂಪ್ಲಿ ನೀವು ಜಸ್ಟ್ ಪಾಸ್ ಆದರೆ ನಿಮಗೆ ನಿಮಗೆ ಜಾಬ್ ಸಿಗೋಲ್ಲ. ನೀವು ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ಕೊಂಡು ಅದರಲ್ಲಿ ಕೆಲಸ ಅಂದರೆ ನಿಮ್ಮದೇ ಏನಾದರೂ ನಾಲೆಜ್ ತೊಗೋಬೇಕು. ಜಸ್ಟ್ ನೀವು ರಟ್ಟ ಹೊಡೆದು ಪಾಸ್ ಆದರೆ ನಿಮಗೆ ಜಾಬು ಸಿಗೋಲ್ಲ. ಯಾಕಂದರೆ ಇಂಟರ್ವ್ಯೂವಲ್ಲಿ ನಿಮ್ಮ ಕ್ವಶನ್ನು ನಿಮಗೇನು ನೀವು ಎಷ್ಟು ತಿಳ್ಕೊಂಡಿದ್ದೀರಂತ ಅದ್ರ ಮೇಲೆ ಲಾಜಿಕಲ್ ಮೇಲೆ ನಿಮ್ಗೆ ಕ್ವಶನ್ ಕೇಳ್ತಾರೆ. ಅದಕ್ಕೋಸ್ಕರ ಓಕೆ,
ಇದೆಲ್ಲ ಆದಮೇಲೆ ಫಸ್ಟು ಬ್ರ್ಯಾಂಚ್ ಆದಮೇಲೆ ನೆಕ್ಸ್ಟ್ ಏನು ಪ್ರಿಪೇರ್ ಮಾಡ್ಕೋಬೇಕಂದ್ರೆ ನೀವು ಕಾಲೇಜಸ್ಸು. ಸೊ ನೀವು ಏನು ಮಾಡಬೇಕಂದ್ರೆ ಇದರಲ್ಲಿ ಭಾಳ ಜನ ಮಿಸ್ಟೇಕ್ ಮಾಡ್ಕೋತಾರೆ. ಕೆಲವೊಂದು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಕಾಲೇಜ್ ಬಗ್ಗೆ ಬ್ಲೈಂಡ್ಲಿ ಹಾಕ್ಬಿಡ್ತಾರೆ. ನಿಮ್ಮದು ರ್ಯಾಂಕ್ ಪ್ರಕಾರ ಹಾಕಬೇಕಾಗತ್ತೆ. ನೀವು ನಾನು ನೆಕ್ಸ್ಟ್ ಎಲ್ಲ ಹೇಳ್ಕೊಡ್ತೀನಿ ನಿಮಗೆ. ಆದರೆ ಕಾಲೇಜ್ ಇವಾಗೇ ನೀವು ಸರ್ಚ್ ಮಾಡಿ ಇಟ್ಕೋಬೇಕು. ನೀವು ಯಾವ ಕಾಲೇಜ್ ನಂಗೆ ಲಾಸ್ಟ್ ಪ್ರೀವಿಯಸ್ ಎಲ್ಲ ಕಟ್ ಆಫ್ ನೋಡಿಕೊಂಡು ನಮ್ಗೆ ಯಾವ ಕಾಲೇಜ್ ಸಿಗೋ ಚಾನ್ಸಸ್ ಇದೆ, ಓಕೆ, ಅದನ್ನ ರೆಡಿ ಮಾಡ್ಕೊಳ್ಳಿ. ಆ ಕಾಲೇಜ್ ಬಗ್ಗೆ ಏನು ಚೆಕ್ ಮಾಡ್ಕೋಬೇಕಂದ್ರೆ ಆ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ ಚೆನ್ನಾಗಿದೆ, ಓಕೆ, ಅದಾದಮೇಲೆ ಆ ಬ್ರ್ಯಾಂಚಿಗೆ ಪ್ಲೇಸ್ಮೆಂಟ್ಸ್ ಎಷ್ಟಿದೆ, ಯಾವ್ಯಾವ ಕಂಪ್ನಿ ಬರುತ್ತೆ, ಎಷ್ಟು ಪ್ಯಾಕೇಜ್ ಬರುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಇದೆ, ಪ್ಲಸ್ಸು ಹಾಸ್ಟೆಲ್ ಫೀಸ್ ಎಷ್ಟಿದೆ. ಫೀಸು ಇಂಪಾರ್ಟೆಂಟ್ ಆಗುತ್ತೆ, ಫೈನಾನ್ಷಿಯಲು ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸ್ಟೂಡೆಂಟ್ಸ್ಗೆ ಫೈನಾನ್ಷಿಯಲಿ ಇದು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಚೆಕ್ ಮಾಡ್ಕೊಳ್ಳಿ ಫೈನಾನ್ಷಿಯಲ್ ಎಷ್ಟಿದೆ, ಅಮೌಂಟ್ ಎಷ್ಟು ಖರ್ಚಾಗುತ್ತೆ. ಯಾಕಂದರೆ ನೀವು ಸಿಂಪ್ಲಿ ಖರ್ಚು ಮಾಡ್ಕೊಂಡು ಉಪಯೋಗ ಇಲ್ಲ. ನೀವು ಮೇನ್ ಥಿಂಕ್ ಏನಂದರೆ ನಿಮ್ಮದು ಈಗ ಎಂಟ್ರ್ ಆಗ್ತಾರ, ಇದು ನೀವು ಪ್ರೊಫೆಷನಲ್ ಲೈಫಿಗೆ ಎಂಟ್ರ್ ಆಗ್ತಾ ಇದ್ದೀರಾ. ವೆರಿ ಇಂಪಾರ್ಟೆಂಟು. ನೀವು ಅಚೀವ್ ಮಾಡಬೇಕಾಗಿರೋದು ನೀವು ಫಸ್ಟ್ ಇಯರಿಂದ ನಿಮ್ಮ ಟಾರ್ಗೆಟ್ ಇರಬೇಕು. ನಾನು ಏನು ಮಾಡಬೇಕು, ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಬಗ್ಗೆ ಕಂಪ್ಲೀಟಾಗಿ ಸರ್ಚ್ ಮಾಡ್ತಾ ಇರಬೇಕು. ಫೈನಲ್ ಇಯರ್ ಒಳಗಡೆ ನೀವು ರೆಡಿ ಇರಬೇಕು. ನಿಮ್ಮ ಫೈನಲ್ ಇಯರ್ಗೆ ಎಲ್ಲ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಬರುತ್ತಲ್ಲ, ಆ ಪ್ಲೇಸ್ಮೆಂಟ್ ಬರೋಕ್ಕಿಂತ ಮುಂಚೆ ನೀವು ರೆಡಿ ಇರಬೇಕು. ಅದಕ್ಕೋಸ್ಕರ ಓಕೆ, ಕಾಲೇಜ್ ಬಗ್ಗೆ ಎಷ್ಟು ಸರ್ಚ್ ಮಾಡಿ. ಏನೇನೆಂದರೆ ಫಸ್ಟು ಇನ್ಫ್ರಾಸ್ಟ್ರಕ್ಚರು, ಯಾವ ಬ್ರಾಂಚ್ ಚೆನ್ನಾಗಿದೆ, ಆ ಬ್ರಾಂಚಲ್ಲಿ ಯಾವ ರೀತಿ ಲೆಕ್ಚರ್ ಎಲ್ಲ ನೀವು ತಿಳ್ಕೊಬೋದು. ನೀವು ಅಲ್ಲಿ ಸೀನಿಯರ್ಸ್ ಯಾರು ಇರ್ತಾರೆ, ಓಕೆ, ಅವ್ರದ್ದು ಪೇಜಸ್ ಇರುತ್ತೆ, ಆ ರೀತಿ ಎಲ್ಲ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ನಾನು ಸಪ್ರೇಟಾಗಿ ಕಾಲೇಜ್ ವಿಡಿಯೋಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ನಾನು ಡೀಟೇಲಾಗಿ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ನಿಮಗೆ ಎಂಡ್ ತನಕ ಇಂಜಿನಿಯರ್ ಮುಗಿದ ತನಕ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ, ಇದೆಲ್ಲ ಆದಮೇಲೆ ನೀವು ಕಾಲೇಜಸ್ಸು ಉಷ್ಟು ಕಾಲೇಜ್ ಬಗ್ಗೆ ನೀವು ನಿಯರ್ ಬೈ, ನೀವು ಯಾಕಂದರೆ ನೀವು ಬೇರೆ ಡಿಸ್ಟಿಕಲ್ಲಿ ಇರ್ತಾರೆ, ನೀವು ನಿಯರ್ ಬೈ ಫಾರ್ ಎಕ್ಸಾಂಪಲ್ ನೀವು ಟಾಪ್ 10-20 ಕಾಲೇಜಲ್ಲಿ ನೀವು ಹಾಕೋರಿದ್ರೆ ಆ 20 ಕಾಲೇಜ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಓಕೆ, ತಿಳ್ಕೊಳ್ಳಿ. ಓಕೆ, ನೀವು ಎಷ್ಟು ದೂರ ಇದೆ, ಓಕೆ, ಎಷ್ಟು ಖರ್ಚಾಗ್ಬೋದು, ಹಾಸ್ಟೆಲ್ ನಿಯರ್ ಬೈ PGs ಇದೆಯೋ, ಹಾಸ್ಟೆಲ್ ಇದೆಯೋ ಎಲ್ಲ ಸರ್ಚ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ವೆರಿ ಇಂಪಾರ್ಟೆಂಟು. ಆಮೇಲೆ ಒಂದು ಸತಿ ಯಾಕಂದ್ರೆ ಕೆಲವೊಬ್ರು ಬ್ಲೈಂಡ್ಲಿ ಹಾಕ್ಬಿಟ್ಟಿರುತ್ತೆ, ಎಲ್ಲೋ ಹಳ್ಳಿಲಿ ಹಾಕ್ಬಿಟ್ಟಿರುತ್ತೆ. ಆವಾಗ ಸ್ಟೂಡೆಂಟ್ಸ್ಗೆ ಭಾಳಷ್ಟು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮೊದಲೇ ಯೋಚನೆ ಮಾಡ್ಕೊಳ್ಳಿ. ಆಮೇಲೆ ಸೇಮ್ ಕಾಲೇಜು ಭಾಳಷ್ಟಿದೆ. ಈ ಪೆಸಿಟ್ ನೋಡಿ, ಮಂಡ್ಯ ಇದೆ, ಬೆಂಗಳೂರಲ್ಲಿ 2 ಇದೆ, ಆ ಥರ ಸೌತ್ ಕ್ಯಾಂಪಸ್ ಇದೆ, ಇಲ್ಲಿ ಮೇನ್ ಕ್ಯಾಂಪಸ್ ಇದೆ. ಆ ಥರ ಆ ಕಾಲೇಜದು ಕೋಡ್ ನೆನ್ಪಿಟ್ಕೊಂಡು ಒಂದು ನಿಮ್ಮ ಕಾಲೇಜ್ನ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಇಷ್ಟು ರ್ಯಾಂಕ್ ಬಂದರೆ ಅದ್ರ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನೀವು ಕಾಲೇಜ್ ರೆಡಿ ಮಾಡ್ಕೊಳ್ಳಿ. ಈಗ ಅಂದಾಜು ಗೊತ್ತಾಗಿರುತ್ತೆ ನಿಮಗೆ. ಯಾಕಂದರೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಿಮಗೆ ಎಷ್ಟು ರ್ಯಾಂಕ್ ಬಂದರೆ ಎಷ್ಟು ನಿಮ್ಮದು ಪರ್ಸೆಂಟೇಜು. ಅಂದರೆ KCT PCM 50%, ನಿಮ್ಮದು PUC 50% ಪರ್ಸೆಂಟೇಜ್ ವೈಸ್ ಎಷ್ಟು ಅಂದಾಜು ಬರ್ಬೋದು ಅಂತ ನಾನು ಅಪ್ಡೇಟ್ ಮಾಡಿದ್ದೀನಿ. ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ಇಷ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಖಾಲಿ ಕೂತ್ಕೋಬೇಡಿ. ಯಾಕಂದರೆ ನೀವು ಫ್ರೀ ಇರ್ತೀರಾ ಆಲ್ರೆಡಿ. ಖಾಲಿ ಕೂತ್ಕೋಬೇಡಿ. ಮೇನ್ ಇಂಪಾರ್ಟೆಂಟು ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಿ. ಓಕೆ, ಸೊ ಇದು ನನ್ನ ಸಜೆಷನು. ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಇದೇ ರೀತಿ ಕ್ವಿಕ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.